ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಫೋರ್ತ್ ಪಾರ್ಟ್ ಆಫ್ ತಲಕಾಡಿನ ವೈಭವ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ತಲಕಾಡಿನ ವೈಭವ ಈ ಪಾಠದ 4ನೇ ಭಾಗವನ್ನು ಮಾಡ್ತಿದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ದ ಪಾರ್ಟ್ 1, 2 and 3 and then come to this part 4. Okay na? So the link have been mentioned here. You can check out this link, the playlist link of 8th standard Siri Kannada, or you can also go to the description box and get the link for the 8th standard Siri Kannada textbook. Okay na? So we'll start with the lesson. Before starting, textbook togoli, pencil togoli, eraser togoli, sit in a quiet place, wear your phone. We'll start. So part 3 nalli enayitu, part 3 nalli we learned about the Kirtinarayana Devasthana. Then we learned about a little bit information about the Vaidyeshwara Devalaya and Hoysala. So all those things we learned in the part 3. So we'll come to the part 4. Part 4 ಏನಾಗುತ್ತೆ, 3 ಮೈಲುಗಳಾಚೆ, after 3 miles, ವಿಜಯಪುರ. We have a place called ವಿಜಯಪುರ. ವಿಜಯಪುರದ ಅರ್ಕೇಶ್ವರನ ದರ್ಶನ ಒಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ. ಸೊ ಇನ್ ತಲಕಾಡು ದೇ ಹ್ಯಾವ್ ಅ ಬಿಲೀಫ್ ಆಫ್ ಏನಂತಾರೆ, ವರ್ಷಿಪಿಂಗ್ 5 ಲಿಂಗ. ಓಕೆ, ಲಿಂಗ ಇಸ್ ಮೆಂಟ್ ಫಾರ್ ದ ಶಿವ. ಓಕೆ, ಪಂಚಲಿಂಗ ದರ್ಶನ, ದೇ ಕಾಲ್ ಆಸ್ ಅ ಪಂಚಲಿಂಗ ದರ್ಶನ. ದ 5th one is this ಅರ್ಕೇಶ್ವರ. So the author is saying, once I go and visit the Arkeshwara, then it will be the completion of the Talakaadina Panchalinga Darshana. Okay, Nambi, I believe that ಆ ದಾರಿಯಲ್ಲಿ when I started walking in that path, ಮೂಡಣ ದಿಗಂತದಲ್ಲಿ, ಮೂಡಣ is a east direction, ಮೂಡಣ, ಪಡುವಣ, ಬಡಗಣ, ತೆಂಕಣ, just like a ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆನಾ? ಸೊ these are the directions. ಮೂಡಣ ದಿಗಂತದಲ್ಲಿ ಇನ್ ದ ಈಸ್ಟ್ ಸೈಡ್ ಕಾರ್ತಿಕ ಮಾಸ, ಇಟ್ಸ್ ಅ ಕಾರ್ತಿಕ ಮಾಸ ವಿ ಸೇ, ಹುಣ್ಣಿಮೆಯಡೆಗೆ, ಹುಣ್ಣಿಮೆ ಇಸ್ ಅ ಫುಲ್ ಮೂನ್, ನಡೆದಿದ್ದ ಚಂದ್ರಮ, ದ ಮೂನ್, ಚಂದ್ರ ಇಸ್ ಅ ಮೂನ್, ಮೆಲ್ಲಗೆ ಸ್ಲೋಲಿ ಮೇಲೇರುತ್ತಿದ್ದ, ಹಿ ಸ್ಟಾರ್ಟೆಡ್ ಕಮಿಂಗ್ ಅಪ್. ದಾರಿ ಕೊರಕಲು, ಸೊ ದಾರಿ ಇಸ್ ನಾಟ್ ಗುಡ್, ಇಟ್ಸ್ ಅ ಕೊರಕಲು ಅಂದರೆ ತುಂಬ ಸ್ಟೋನಿ ಇದೆ, ತುಂಬ ಡಿಸ್ಟರ್ಬ್ಡ್ ಪಾತ್ ಇದೆ. ಮೋಟಾರು ಓಡಲಲ್ಲದು, ಮೋಟಾರು ಇಸ್ ಅ ವೆಹಿಕಲ್ ಕಾಂಟ್ ಗೋ ಇನ್ ದಟ್ ರೋಡ್. ಸಾರಥಿ ನಿಲ್ಲಿಸಲಾರ, ದ ಸಾರಥಿ, ದ ಡ್ರೈವರ್ ಈಸ್ ನಾಟ್ ಏಬಲ್ ಟು ಸ್ಟಾಪ್. ಹಳ್ಳ ಒಂದು ಇದಿರಾಯಿತು, ಹಳ್ಳ ಅಂದರೆ ಅ ಪಾಟ್ ಹೋಲ್ ವಾಸ್ ದರ್ ಇನ್ ಫ್ರಂಟ್. ಮೋಟಾರು ನಿಂತೇ ಬಿಟ್ಟಿತು, ದ ವೆಹಿಕಲ್ ಸ್ಟಾಪ್ಡ್ ಇಟ್ ಫೈನಲಿ. ಸಾರಥಿಗೆ ಹೇಳಿದೆ, ಫಾರ್ ದ ಡ್ರೈವರ್ ಐ ಟೋಲ್ಡ್, ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ, ಇಫ್ ಐ ವೋಂಟ್ ವಿಸಿಟ್ ದ ಅರ್ಕೇಶ್ವರ ದೇವಾಲಯ, ಮನಸ್ಸಿನಲ್ಲಿ, ಇನ್ ಮೈ ಮೈಂಡ್, ಕೊನೆಯವರೆಗೂ, ಟಿಲ್ ಮೈ ಎಂಡ್, ಅತೃಪ್ತಿ ಉಳಿಯುತ್ತದೆ. ಐ ವಿಲ್ ಬಿ ಹ್ಯಾವಿಂಗ್ ದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಏನು ಮಾಡಲಿ, ವಾಟ್ ಕ್ಯಾನ್ ಐ ಡೂ? ನನ್ನ ಮನದ ಇಂಗಿತವನ್ನು ಅರಿತಾದ ಸಾರಥಿ, ದ ಡ್ರೈವರ್ ಅಂಡರ್ಸ್ಟೂಡ್ is feeling about this one. ಬನ್ನಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡೋಣ. ಸೊ ಕಮ್, ಲೆಟ್ ಅಸ್, ಬೋತ್ ಆಫ್ ಅಸ್ ವಿಲ್ ಗೋ ಫರ್ದರ್ ಅಂಡ್ ವಿಲ್ ಸಿ, ನೋಡಿಕೊಂಡು ಬರೋಣ, ವಿಲ್ ಸಿ ಅಂಡ್ ವಿಲ್ ಕಮ್ ಬ್ಯಾಕ್. ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ. ಇಫ್ ಯು ಫೈಂಡ್ ಇಟ್ ಇನ್ ಫ್ರಂಟ್, ದೆನ್ ಅಗೇನ್ ವಿಲ್ ಕಮ್ ಬ್ಯಾಕ್ ಅಂಡ್ ವಿಲ್ ಟೇಕ್ ದೀಸ್ ಪೀಪಲ್ ಆಲ್ಸೋ ವಿತ್ ಅಸ್ ಅಂತ ಹೇಳ್ತಾನೆ. ಇಬ್ಬರು ಹೋದೆವು, ಬೋತ್ ಆಫ್ ಅಸ್ ವಿ ಲೆಫ್ಟ್. ರಾತ್ರಿ 1 ಗಂಟೆ, ಇಟ್ಸ್ ಅ ನೈಟ್ 1 o'clock. ಎಡಬಲಕ್ಕೆ ಶಾಲಿವನ, ಸೊ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಶಾಲಿವನ. ಶಾಲಿವನ ಅಂದರೆ ಇಟ್ಸ್ ಏನಂತಾರೆ, ಫಾರೆಸ್ಟ್ ಇದೆ ಇಲ್ಲಿ, ರೈಟ್ ಮತ್ತು ಲೆಫ್ಟಲ್ಲಿ ಎಲ್ಲ ಕಡೆ ಮರಗಳು ತುಂಬಿದೆ. ಐ ಮಿಸ್ಡ್, ಎಲ್ಲೋಯ್ತು, ಶಾಲಿವನ. ನರಿಗಳು ಬಯಲಾಟದ ತಾಳಗತಿಗೆ, ಸೊ ನರಿಗಳು, ಅಲ್ಲಿ ಫಾಕ್ಸ್ ಇದೆ, ಸೊ ಫಾಕ್ಸ್ ಎಲ್ಲ ಬಂದು ಕೂಗುತ್ತಿದೆ, ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲಿತ್ತು. ಸೊ ಹೇಗೆ ಕೂಗ್ತಾ ಇದೆ ಅಂದರೆ, ಬ್ಯಾಕ್ ಗ್ರೌಂಡಲ್ಲಿ ಸಮ್ವನ್ ಈಸ್ ಮೇಕಿಂಗ್ ಅ ಮ್ಯೂಸಿಕ್. ಸೊ ವೆನ್ ಯು ಹ್ಯಾವ್ ಅ ಥಿಯೇಟರ್ ಪ್ಲೇಸ್, ರೈಟ್, ದ ಬ್ಯಾಕ್ಗ್ರೌಂಡಲ್ಲಿ ದೇ ವಿಲ್ ಬಿ ಪ್ಲೇಯಿಂಗ್ ಅ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಜಸ್ಟ್ ಲೈಕ್ ದಟ್ ನರಿ, ದೇ ಆರ್ ಪ್ಲೇಯಿಂಗ್ ಅ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ದೇ ಆರ್ ಶೌಟಿಂಗ್. ಆ್ಯಕ್ಚುಲಿ ದೇ ಆರ್ ಕೂಗ್ತಾ ಇದ್ದಾರೆ. ಅನತಿ ದೂರ ಹೋಗುವಷ್ಟರಲ್ಲಿ, ಅನತಿ ಅಂದರೆ ಸ್ವಲ್ಪ ದೂರ, ಅ ಲಿಟಲ್ ಫಾರ್, ಹೋಗೋಷ್ಟರಲ್ಲಿ, ಬಿಫೋರ್ ಗೋಯಿಂಗ್ ದರ್, ಗಿಡ ಮರಗಳ ಪೊದೆಯಲ್ಲಿ, ಸೊ ಇನ್ ದ ಬುಷ್, ಪೊದೆ ಇಸ್ ಅ ಬುಷ್, ಏನೋ ಬೆಳ್ಳಗೆ, ವೈಟ್ ಕಲರಾಗಿ, ಮಸುಗಾಗಿ, ಅಂದರೆ ಮಂಜಾಗಿ, ಬ್ಲರ್ರಿಯಾಗಿ ಕಂಡಿತು. ಎದೆ ಜೋರಿಂದ ಹಾರತೊಡಗಿತು, ಎದೆ ಬಂದು ಫಾಸ್ಟಾಗಿ ಬೀಟ್ ಆಗ್ತಿದೆ, ಹಾರ್ಟ್ ಇಸ್ ಬೀಟಿಂಗ್ ಫಾಸ್ಟ್. ಧಾವಿಸಿದೆವು, ಸಮೀಪಿಸಿದೆವು. ವಿ ಕೇಮ್ ದೇರ್ ಆ್ಯಂಡ್ ವಿ ವೆಂಟ್ ನಿಯರ್. ಯುರೇಕಾ. ಸೊ ವಾಟ್ ಈಸ್ ಯುರೇಕಾ ಇಲ್ಲಿ? ಸೊ ಇನ್ ದ ಟಿಪ್ಪಣಿ ದೇ ಹ್ಯಾವ್ ಗಿವನ್ ಅ ಯುರೇಕಾ.
ಆರ್ಕಿಮಿಡಸ್ ಸ್ನಾನದ ತೊಟ್ಟಿಯಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರು ಹೊರಗೆ ಚೆಲ್ಲಿತು. ಆರ್ಕಿಮಿಡಸ್ ಅಂತ ಪರ್ಸನ್, ಓಕೆ, ವೆನ್ ಹಿ ವೆಂಟ್ ಇನ್ಸೈಡ್ ದಟ್ ಸ್ನಾನದ ತೊಟ್ಟಿ, ಲೈಕ್ ಅ ಬಾತ್ ಟಬ್ ಅಲ್ಲಿ ಇಳಿದಾಗ ಸ್ವಲ್ಪ ನೀರು, ದ ಲಿಟಲ್ ಬಿಟ್ ಆಫ್ ವಾಟರ್, ಇಟ್ ಕೇಮ್ ಔಟ್ಸೈಡ್, ಇಟ್ ಸ್ಪೆಲ್ಡ್ ಔಟ್ಸೈಡ್. ನೀರು ಚೆಲ್ಲಲು ಕಾರಣವೇನಿರಬಹುದು? ವಾಟ್ ಈಸ್ ದ ರೀಸನ್ ಫಾರ್ ದ ವಾಟರ್ ಟು ಗೆಟ್ ಔಟ್ಸೈಡ್ ಅಂತ ವೆನ್ ಈ ಸ್ಟಾರ್ಟೆಡ್ ಥಿಂಕಿಂಗ್, ತನ್ನನ್ನು ಕಾಡುತ್ತಿದ್ದ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆಯಿತು. ಸೊ ಇಮಿಡಿಯೇಟ್ಲಿ ಹಿ ಗಾಟ್ ಅ ಸೊಲ್ಯೂಷನ್ ಫಾರ್ ಒನ್ ಆಫ್ ದ ಪ್ರಾಬ್ಲಮ್ ದಟ್ ಹಿ ವಾಸ್ ಥಿಂಕಿಂಗ್ ಆಲ್ರೆಡಿ. ತಕ್ಷಣ ಯುರೇಕಾ ಎಂದು ಬೊಬ್ಬಿಡಿಯುತ್ತಾ ಓಡಿದ. ಸೊ ಇಮಿಡಿಯೇಟ್ಲಿ ಹಿ ಸ್ಟಾರ್ಟೆಡ್ ಟೆಲಿಂಗ್ ಯುರೇಕಾ ಅಂಡ್ ಹಿ ಸ್ಟಾರ್ಟೆಡ್ ರನ್ನಿಂಗ್. ಓಕೆ, ಸೊ ಯುರೇಕಾ ಅಂದರೆ ಐ ಗಾಟ್ ಇಟ್, I found it anta, that is the meaning of a eureka. Okay na, so that's why the author is saying here eureka, eureka, I found it anta. Okay, ಆನಂದದ ಆವೇಶದಲ್ಲಿ ಐ ವಾಸ್ ಸೋ ಹ್ಯಾಪಿ ಅಂಡ್ ಐ ವಾಂಟ್ ದಟ್ ಎಮೋಷನ್ ನನ್ನ ಯಾತ್ರಿಕರಿಗೆ, ಫಾರ್ ದ ಟೂರಿಸ್ಟ್, ಕೇಳುವಂತೆ, ಸೊ ದಟ್ ದೇ ಕ್ಯಾನ್ ಹಿಯರ್ ಮೀ, ಚೀರು ಧ್ವನಿಯಿಂದ ಜೋರಾಗಿ ಲೌಡ್ಲಿ, ಬರ್ರೋ ಗುಡಿ ಸಿಕ್ಕಿತು, ಕಮ್ ವಿ ಫೌಂಡ್ ದ ಟೆಂಪಲ್, ಬರ್ರೋ ದೇವಾಲಯ ದೊರಕಿತು. ಗುಡಿ, ದೇವಾಲಯ ಆಲ್ ಆರ್ ಸಿನೋನಿಮ್, ಸಮಾನಾರ್ಥಕ ಪದ. ಓಕೆನಾ, ದೇಗುಲ, ಗುಡಿ, ದೇವಾಲಯ, ದೇವಸ್ಥಾನ, ಇವರೆಲ್ಲ ಬಂದರು. ಎವ್ರಿ ಒನ್ ಕೇಮ್, ನೋಡಿದೆವು, ವಿ ಸಾ. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದು. ಅರ್ಕೇಶ್ವರ ಬಿಲಾಂಗ್ಸ್ ಟು ದ ಒನ್ ಆಫ್ ದ ಪಂಚಲಿಂಗ, ಒನ್ ಆಫ್ ದ 5 ಲಿಂಗಾಸ್ ಆಫ್ ತಲಕಾಡು. ಗೋಕರ್ಣ ತೀರ್ಥದಲ್ಲಿ, ಸೊ ಗೋಕರ್ಣ ವಾಟರ್ ಅಲ್ಲಿ ಮಿಂದು, ವಿ ಟೇಕ್ ಅ ಬಾತ್, 5 ಲಿಂಗಗಳನ್ನು, ಆಲ್ ದ 5 ಲಿಂಗಾನ ಒಂದೊಂದು ಸಾರಿ ಸಂದರ್ಶಿಸಿ, ಎವ್ರಿ ಟೈಮ್ ಯು ಲುಕ್ ಇಟ್ ಇಟ್ ಅಂಡ್ ಯು ವರ್ಷಿಪ್ ಇಟ್. ವೈದ್ಯೇಶ್ವರ ಲಿಂಗಕ್ಕೆ ವರದಿಯನ್ನೊಪ್ಪಿಸಿ, ಸೊ ವಿ ವೆಂಟ್ ಟು ದ ವೈದ್ಯೇಶ್ವರ ಲಿಂಗ ಅಂಡ್ ವಿ ಫೈನಲಿ ವಿ ಫಿನಿಶ್ಡ್ ಅವರ್ ವೈದ್ಯೇಶ್ವರ ಲಿಂಗ ವರ್ಷಿಪ್. ಸಂಜೆ ಮುಗಿಯುವುದರೊಳಗೆ, ಬಿಫೋರ್ ಇಟ್ ಈಸ್ ದ ಈವ್ನಿಂಗ್, ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದರೆ, ಇಫ್ ಯು ಕಂಪ್ಲೀಟ್ ದ ಪಂಚಲಿಂಗ ದರ್ಶನ ಬಿಫೋರ್ ಈವ್ನಿಂಗ್, ಶ್ರದ್ಧಾವಂತನಾದ ಭಕ್ತನಿಗೆ, ಫಾರ್ ದ ವೆರಿ ಡೆಡಿಕೇಟೆಡ್ ಡಿವೋಟಿ, ಡಿವೋಟಿ ಇಸ್ ಅ ಭಕ್ತ, ಶ್ರದ್ಧೆ ಇಸ್ ಅ ಡಿಸಿಪ್ಲಿನ್, ಮುಕ್ತಿ ದೊರೆಯುವುದು ನಿಜ. ಸೊ ದ ಟಾಕಿಂಗ್ ಅಬೌಟ್ ದ ಮುಕ್ತಿ. ಓಕೆ, ಸೊ ಮುಕ್ತಿ ಅಂದರೆ ಸಮಥಿಂಗ್ ದ ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಓಕೆನಾ, ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಇಟ್ ಸಿಂಪಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ದಟ್ ಈಸ್ ಕಾಲ್ಡ್ ದ ಮುಕ್ತಿ. ಓಕೆ, ಸೊ ಮುಕ್ತಿ ದೊರೆಯುವುದು ನಿಜ. ಸೊ ದ ಗಾಡ್ ವಿಲ್ ಬಿ ಪ್ಲೀಸ್ಡ್ ಬೈ ಯು ಅಂತ ಹಿ ಈಸ್ ಟೆಲಿಂಗ್. So here I'll stop the part 4 of Talakaadina vaibhava, and we have a final part, the last part, the 5th part, which I'll be doing in the next video and the head. If you have any doubt in this part 4, do let me know comment section or write a mail to yashaswikannadavaani@gmail.com. Share this video with your friends who are struggling to understand this lesson, Talakaadina vaibhava. Meet you soon with the part 5, and do not forget to check out the playlist for the 8th standard Siri Kannada textbook anta helta. Thank you so much. Namaskara, ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2 vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification
So that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.